ಎಲ್ಲ 30 ಜಿಲ್ಲೆಗಳ ಗುತ್ತಿಗೆದಾರರು ನಾವು ಸಾಂಖ್ಯಕ್ಕೆ ಬೇಕು ಒಂದು ದಿವಸ ಅಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಅದರ ಪ್ರಯುಕ್ತ ಈ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ದೀವಿ. ಈ ಸುದ್ದಿಗೋಷ್ಠಿಯಲ್ಲಿ ನಾವು ಹೇಳೋ ವಿಚಾರ ಏನು ಅಂತಂದರೆ, ಸುಮಾರು ಫ್ರೀಡಮ್ ಪಾರ್ಕಲ್ಲಿ 20 ರಿಂದ 500 ಜನ ಗುತ್ತಿಗೆದಾರರನ್ನ ಇಲ್ಲಿಂದ ಹೊರಡಿಸಿದ್ದೀವಿ. ಎಲ್ಲರಿಗೂ ವಾಹನ ಸೌಕರ್ಯವನ್ನು ಸಹ ಪ್ರತಿ ತಾಲೂಕುಗಳಿಗೆ ವಾಹನವನ್ನು ಹಾಸನ ಜಿಲ್ಲಾ ಗುತ್ತಿಗೆದಾರ ಸಂಘದಿಂದ ವ್ಯವಸ್ಥೆ ಮಾಡಿದ್ದೀವಿ. ಬೆಳಗ್ಗೆ 6 ಗಂಟೆಗೆ ಬಿಟ್ಟು ನಾವು 10 ಗಂಟೆಗೆ ಬೆಂಗಳೂರು ತಲುಪ್ತೀವಿ. ನಮ್ಮ ಪ್ರತಿಭಟನೆಯ ಉದ್ದೇಶ, ನಮಗೆ ಈ ಸರ್ಕಾರ ಬಂದ ಮೇಲೆ ಸುಮಾರು 3 ವರ್ಷ 2 ತಿಂಗಳ 3 ವರ್ಷ ಆಗುತ್ತೆ. ಇವತ್ತಿನವರೆಗೂ ಸಹ ಕಳೆದ ಸರ್ಕಾರದಲ್ಲಿ ಮಾಡಿರೋ ಬಿಲ್ನೇ ಹಣವನ್ನು ಪಾವತಿ ಮಾಡಿಲ್ಲ. ನಮ್ಮ ರಾಜ್ಯಾಧ್ಯಕ್ಷರು ಬಂದು ಇಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು. ಕರ್ನಾಟಕ ರಾಜ್ಯಾದ್ಯಂತ 37,000 ಕೋಟಿ ಬಾಕಿ ಹಣ ಸರ್ಕಾರ ಗುತ್ತಿಗೆದಾರರಿಗೆ ನೀಡಬೇಕು. ನಮ್ಮ ಹಾಸನ ಜಿಲ್ಲೆ ಒಂದರಲ್ಲೇ 1,200 ಕೋಟಿ ಬಾಕಿ ಬಿಲ್ಗಳು ಪೆಂಡಿಂಗ್ ಇದೆ. ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಪೀಡಬ್ಲ್ಯೂಡಿಲಿ 293 ಕೋಟಿ ಇದೆ. ಕಾವೇರಿ ನೀರಾವರಿ ನಿಗಮ ನೇಮಾವತಿ ಜಲಶಾಯ ಯೋಜನೆ ಕಾವೇರಿ ನೀರಾವರಿ ನಿಗಮಕ್ಕೆ ಸಂಬಂಧಪಟ್ಟಂತೆ 400 ಕೋಟಿ, ಮೈನರ್ ಇರಿಗೇಷನ್ ಸಣ್ಣ ನೀರಾವರಿ ಇಲಾಖೆಯಿಂದ 131 ಕೋಟಿ ಬಾಕಿ ಇದೆ. ಜೊತೆಗೆ ಈ JJM ಅಂತ ಜಲಜೀವನ್ ಮಿಷನ್ ಅಂತ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಏನು ಮ್ಯಾಚಿಂಗ್ ಗ್ರಾಂಟಲ್ಲಿ ಕೆಲಸ ಮಾಡಿರೋಂಥದ್ದಕ್ಕೂ ಸಹ 160 ಕೋಟಿ ZP-ನಲ್ಲಿ ಪೆಂಡಿಂಗ್ ಬಿಲ್ ಇದೆ. ಪೊಲೀಸ್ ಕಾರ್ಪೊರೇಷನ್ನು, ಜಿಲ್ಲಾ ಪರಿಷತ್ತು, ಹೆಲ್ತ್ ಎಲ್ಲರಿಂದ ಸೇರಿ 1,200 ಕೋಟಿ ನಮ್ಮ ಗುತ್ತಿಗೆದಾರಿಗೆ ಹಾಸನ ಜಿಲ್ಲೆಯಲ್ಲಿ ಬರಬೇಕು. ಇದು ಇವತ್ತಿಂದೇನಲ್ಲ, 3 ವರ್ಷದ ಹಿಂದಿನ ಹಣ. ನಾವು ಸಹ ನಮಗೆ ಟೆಂಡರ್ ಆಗಿದ್ರೂ ಸಹ 10% 12% ಲೆಸ್ ಆಗಿರ್ತಾರೆ ಗುತ್ತಿಗೆದಾರರು. ಅದನ್ನು ಮಾರ್ಕೊಟ್ಕೊಡೋದು ಇಂಜಿನಿಯರ್ಸ್ಗಳು. ಆ MLA ಬಂದು ಪೂಜೆ ಮಾಡಬೇಕು ಅಂತ ಅದೊಂದು ಮಾಡ್ಕೊಂಡವ್ರೆ. ಕೆಲವು MLAಗಳಿಗೆ ನಾವೇನು ಕಪ್ಪ ಕಾಣಿಕೆ ಉಪಸರ್ತ ಸೈಟಿಗೆ ಬರಲ್ಲ. ಅದರ ವಿರುದ್ಧವಾಗಿ ನಾವು 6ನೇ ತಾರೀಕು ಬೆಂಗಳೂರಲ್ಲಿ ಫ್ರೀಡಮ್ ಪಾರ್ಕ್ಲಿ ಧರಣಿ ಮಾಡ್ತಾ ಇದ್ವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳ್ಕೊಂತ, ಜೊತೆಗೆ ಹಾಸನ ಜಿಲ್ಲೆ ಎಲ್ಲ ಗುತ್ತಿಗೆದಾರರಿಗೂ ಈ ಪತ್ರಿಕಾಗೋಷ್ಠಿಯ ಮುಖ್ಯನ ಕರೆ ಕೊಡ್ತಾರೆ.